ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣೋ ರೆಡ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು 2 ಬ್ಲೌಸ್ ಪೀಸ್ ಉಪಯೋಗಿಸ್ಕೊಂಡು ವರಮಹಾಲಕ್ಷ್ಮಿ ಕಳಸಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. 2 ಬ್ಲೌಸ್ ಪೀಸು 80 ಸೆಂಟಿಮೀಟರ್ ಇದೆ. ನಿಮಗೆ ಈ ಕಾಂಬಿನೇಷನ್ ಯಾವ್ದು ಬೇಕೋ ಅದನ್ನು ತೊಗೊಳ್ಬೋದು. ನೀವು ಈ ಥರ ಒಂದ್ರ ಮೇಲೆ ಒಂದನ್ನು ಎರಡನ್ನೂ ನೀಟಾಗಿ ಜೋಡಿಸ್ಕೊಳ್ಳಿ. ನಿಮಗೆ ಆ ಕಡೆ ಈ ಕಡೆ ಬಾರ್ಡ್ರ್ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಳ್ಳಿ. ನಾನಿಲ್ಲಿ 6 ಇಂಚಷ್ಟು ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. 6 ಇಂಚು ಫೋಲ್ಡ್ ಮಾಡಿ ಒಂದು ಪಿನ್ ಹಾಕೋದ್ರಿಂದ ಆ ಕಡೆ ಈ ಕಡೆ 3 ಇಂಚಷ್ಟು ನಮಗೆ ಸಪ್ರೇಟ್ ಬಾರ್ಡ್ರ್ ಥರ ಚೆನ್ನಾಗಿ ಕಾಣುತ್ತೆ. ಯೆಲ್ಲೋ ಕಲರು 6 ಇಂಚು ಫೋಲ್ಡ್ ಮಾಡಿದ್ದೀನಿ. ಬ್ಲೂ ಕಲರು ಪೂರ್ತಿ ಹಾಗೇ ಇದೆ 80 ಸೆಂಟಿಮೀಟರು. ಈಗ ಮಧ್ಯದಲ್ಲಿ ಫೋಲ್ಡ್ ಆಗಬಾರ್ದು ಅಂತೇಳಿ ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಸರಿ ಮಾಡ್ಕೋಬೇಕು. ಈಗ ಸಣ್ಣದಾಗಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನರಿಗೆನ ಈ ರೀತಿಯಲ್ಲಿ ಬಟ್ಟೆ ತಿರುಗಿಸ್ಕೊಂಡು ಈ ಸೈಡು ಬರೋ ಥರ ನೋಡಿಕೊಂಡು ನೀವು ನೀಟಾಗಿ ನರಿಗೆನ ಫೋಲ್ಡ್ ಮಾಡ್ಕೊಳ್ಳಿ. ಆದಷ್ಟು ಸಣ್ಣದಾಗಿ ಮಾಡಿಕೊಂಡ್ರೆ ಜಾಸ್ತಿ ನರಿಗೆ ಬರುತ್ತೆ. ನಿಮಗೇನೆ ಬಟ್ಟೆ ಜಾರ್ತಾ ಇದೆ ಇನ್ನೂ ಅನ್ನೋದಾದರೆ ನಾನೀಗ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಕೂಡ ಒಂದು ಸೇಫ್ಟಿ ಪಿನ್ ಹಾಕ್ಕೊಳ್ಬೋದು. ಬಟ್ಟೆ ಸ್ವಲ್ಪನೂ ಹಲಗಾಡದೆ ಥರ ನರಿಗೆ ಎಲ್ಲ ಸರಿಯಾಗಿ ಜೋಡಿಸ್ಕೊಂಡು ಈಗಂತೂ ಪಿನ್ ಹಾಕ್ಕೊಳ್ಳಿ, ಅಥವಾ ಗುಂಡು ಪಿನ್ನು ಅಥವಾ ನೀವು ಬಟ್ಟೆ ಕ್ಲಿಪ್ ಕೂಡ ಯೂಸ್ ಮಾಡಬಹುದು. ಪಿನ್ ಹಾಕ್ಕೊಂಡು ಎಲ್ಲ ಸರಿ ಮಾಡ್ಕೊಳ್ಳೋಣ. ಈಗ ರೆಡಿ ಆಗಿದೆ. ಈಗ ಮಧ್ಯದಲ್ಲಿ ಅದು ಓಪನ್ ಆಗಬಾರ್ದಲ್ಲ, ಹಾಗಾಗಿ ಅಲ್ಲೂ ಕೂಡ ಒಂದು ಮೇಲ್ಗಡೆ 2 ಬ್ಲೌಸ್ ಪೀಸ್ಗಳು ಈಕ್ವಲ್ ಬರೋಂಗೆ ನೋಡಿಕೊಂಡು ಒಂದು ಪಿನ್ ಹಾಕ್ಕೊಳ್ಳಿ. ಈಗ ರೆಡಿ ಆಗಿದೆ ನೋಡಿ, ನರಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡಬಲ್ ಕಲರ್ನಲ್ಲಿ. ಈಗ ಕಳಸಕ್ಕೆ ಬ್ಲೌಸ್ ಪೀಸ್ ಉಡ್ಸೋದಕ್ಕೆ ರೆಡಿ ಆಗಿದೆ. ನೀವೇನು ಕೆಲಸಕ್ಕೆ ಹೋಗೋರಾದರೆ ಟೈಮ್ ಇಲ್ಲ ಅಂದರೆ ಈ ಥರ ಮೊದಲೇ ಹಿಂದಿನ ದಿನ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ಬೋದು. ಕಳಸ ಕುಡ್ಸೋದಕ್ಕೆ 5 ನಿಮಿಷದ ಕೆಲಸ ಅಷ್ಟೇ ಅದು. ನೋಡಿ ರೆಡಿಯಾಗಿದೆ. ಈಗ ಮಧ್ಯಭಾಗದಲ್ಲಿ ಕಳಸ ಇಡೋಣ. ನೀವು ಕಳಸ ಕುಡ್ಸೋದಾದರೆ ಒಂದು ಪೀಠ ರೆಡಿ ಮಾಡಿಕೊಂಡು ಅದ್ರ ಮೇಲೆ ಮಣೆ ಹಾಕಿ ಒಂದು ವೈಟ್ ಬಟ್ಟೆ ಹಾಕಿ ಅದ್ರ ಮೇಲ್ಗಡೆ ತಟ್ಟೆನಲ್ಲಿ ಹಾಕಿ ಏನಾದ್ರು ತುಂಬಿಟ್ಟು ಅದರೊಳಗಡೆ ಕಳಸ ಕುಡಿಸ್ಬೇಕಾಗತ್ತೆ. ನರಿಗೆಲ್ಲ ಸರಿ ಮಾಡಿಕೊಂಡು ಅಲ್ಲಿ ಟೈಟಾಗಿ ಎಳ್ದು ಒಂದು ಪಿನ್ ಹಾಕ್ಕೊಳ್ಳಿ. ನಮಗೆ 80 ಸೆಂಟಿಮೀಟರ್ ತೊಗೊಂಡಿರೋದ್ರಿಂದ ಕಳಸಕ್ಕೆ ಕರೆಕ್ಟಾಗಿ ಉದ್ದ ಇದೆ. ಹಿಂದೆ ಎಲ್ಲೂ ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ನರಿಗೆನ ನೀಟಾಗಿ ಎಲ್ಲ ಕಡೆ ಹರಡೋ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ. ನೀವು ಕಳಸಕ್ಕೆ ಅಕ್ಕಿ ಹಾಕೋದಿದ್ರೆ ಹಾಕ್ಬೋದು, ನೀರು ಹಾಕೋದಿದ್ರೆ ಧಾನ್ಯಗಳೆಲ್ಲ ಹಾಕಿ ಹಾಕ್ಕೊಳ್ಬೋದು. ನೀರು ಹಾಕೋದಿದ್ರೆ ದ್ರಾಕ್ಷಿ ಎಲ್ಲ ಹಾಕ್ಕೊಳ್ಬೋದು. ಚಿನ್ನದೊಂದು ಒಡವೆ ಹಾಕ್ಕೊಳ್ಬೋದು. ಅದರೊಳಗಡೆ ಕಳಸದೊಳಗಡೆ ನೀರು ಹಾಕ್ತಾಯಿದ್ದೀನಿ. ಒಡವೆ ಕೂಡ ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಒಡವೆ ಹಾಕ್ಕೊಳ್ಳಿ. ಈಗ 5 ವೀಳ್ಯದೆಲೆ ತೊಗೊಂಡು ಕಳಸಕ್ಕೆ ವೀಳ್ಯದೆಲೆ ಇಡ್ತಾಯಿದ್ದೀನಿ. ಈಗ ತೆಂಗಿನಕಾಯಿ ಇಡೋಣ. ನೀವು ಇನ್ನೂ ಒಡವೆ ಎಲ್ಲ ಡೆಕೋರೇಷನ್ ಮಾಡ್ಬೋದು. ಒಂದು ತೆಂಗಿನಕಾಯಿಗೆ ಹೂವು ಹಾಕೋದಕ್ಕೆ ಈಸಿ ಆಗಲಿ ಅಂತೇಳಿ ಒಂದು ಸೂಜಿ ಹಾಕ್ಕೊಂಡಿದ್ದೀನಿ ದೊಡ್ಡದು. ಹೂವು ಅಲಂಕಾರನೂ ಅಷ್ಟೇ, ನಿಮಗೆ ಯಾವ ಹೂವು ಬೇಕೋ ಅದ್ರಲ್ಲಿ ಅಲಂಕಾರ ಮಾಡ್ಬೋದು. ನೋಡಿ ಎಷ್ಟು ಸಿಂಪಲಾಗಿ ಎಷ್ಟು ಬೇಗ ರೆಡಿ ಆಯಿತು. ನೀವೊಂದು 5 ನಿಮಿಷದಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸಲ ಮಾಡಿ ನೋಡಿ. ಓಕೆ ಬಾಯ್, ಥ್ಯಾಂಕ್ ಯು.